ಸರ್ ಹೇಳಿ, ಇವತ್ತಿನ ಹೋರಾಟ ಈಗ ಸ್ಟಾರ್ಟ್ ಮಾಡಿದ್ದೀರಾ, ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ಕಾರಣ ಏನು? ಸರ್, ನಾವು ಹೋರಾಟ ಆ್ಯಕ್ಚುಲಿ 2017ರಿಂದನೂ 23ವರೆಗೂ ಒಂದು ಕಾನೂನು ಹೋರಾಟ ಇರ್ಬೋದು, ಸರ್ಕಾರದ ಅಧಿಕಾರಿಗಳ ತಾವು ಇರ್ಬೋದು, ಅಭಿಮಾನ ಸ್ಟುಡಿಯೋ ಮಾಲೀಕರು ತಾವು ಇರ್ಬೋದು, ಸಂಧಾನ ಇರ್ಬೋದು, ಮನವಿಗಳು ಇರ್ಬೋದು, ನಾನು ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಯಾಕೆ ಅಂದರೆ ನಮಗೆ ನಾವು ಅವ್ರದ ಒಂದು ಅಧಿಕಾರ ಚಲಾಯಿಸೋಕ್ಕಾಗಿಲ್ಲ ಅಂದರೆ ಮೈಸೂರಲ್ಲಿ ಸ್ಮಾರಕ ಲೋಕಾರ್ಪಣೆ ಆಗಿರಲಿಲ್ಲ. ಅದಕ್ಕೆ ನಮ್ಗೆ ಹತ್ಕೊಂಡಿದ್ದು ಬಂದ ಸರ್ಕಾರಗಳನ್ನು ನಿರ್ಲಕ್ಷ್ಯ ಮಾಡಿದ್ರು, ಅದು ಒಂದು ಕಾರಣ ಆಯಿತು. ಮತ್ತೆ ಈ ಬಂದ ವಿ ಶಂಕರ್ ಒಂದು ದಕ್ಷ ಅಧಿಕಾರಿ ಅವತ್ತು ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕರು ವಿ ಶಂಕರ್ ಸರ್ರು ಮತ್ತೆ ತಹಸೀಲ್ದಾರ್ ಮಂಜಪ್ಪ ಅವರು ಅವತ್ತು ಒಂದು ಸಂಧಾನ ಮಾಡಿ ಒಂದು 6 ತಿಂಗಳು ಎಲ್ಲ ಮಾತಾಡಿ ಹತ್ಕುಂಟೆನ ಏನು ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ವಿ ಶಂಕರ್ ಕೇಸ್ ಹಾಕಿದ್ರು. ಆ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಅಭಿಮಾನ ಸ್ಟುಡಿಯೋ ಮಾಲೀಕರು ಒಂದು ದಾನದ ರೂಪದಲ್ಲಿ ಬರ್ಕೊಡ್ತಾರೆ. ನಿಮಗೆ ಗೊತ್ತು, ತೋರಿಸಿದ್ದೀನಿ ಅದು ನಾನು. ದಾನದ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ 2017ರಲ್ಲೇ. ಸರ್ಕಾರ 2018ರಲ್ಲಿ ಕುಮಾರಸ್ವಾಮಿ ಅವರು ಸಹ ಮನವಿ ಕೊಟ್ಟಾಗ ಅವ್ರು ಬಿಡುಗಡೆ ಮಾಡ್ತಾರೆ. ಇಷ್ಟು ಕೆಲಸ ಆಗಿರುತ್ತೆ. ಬಟ್ 10 ಕುಂಟೆ ಜಾಗದ ಬಗ್ಗೆ ಆದೇಶ ಮಾಡಲ್ಲ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ. ಇದು ಕೇಸು ಏನು 2015ರಲ್ಲಿ ಕೇಸ್ ಹಾಕಿದ್ರು DC ಜಿಲ್ಲಾಧಿಕಾರಿ, ಆ ಕೇಸ್ ಹಂಗೆ ನಡ್ಕೊಂಬರ್ತಾ ಇತ್ತು ಇಲ್ಲಿವರೆಗೂ. ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ಅಪಾದವಾದ ನಂಬಿಕೆ ಇಟ್ಟಿದ್ವಿ, ಅವ್ರು ಇದ್ರ ಮೇಲೆ ಇದ್ವಿ. ಅವ್ರದ್ದು ಏನು ತಪ್ಪಿಲ್ಲ. ಅವರು ಆಗ ಕರೆಕ್ಟಾಗಿ ಬಂದು ಬರ್ಕೊಟ್ರು. ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರು. ಬಂದ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ತುಂಬ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಇವತ್ತು ನಾವು ಬೀದಿ ಬಂದು ನಿಂತ್ಕೊಂಡಾಯ್ತು. ಇವತ್ತು ನಮ್ಗೆ ಅಭಿಮಾನ ಸ್ಟುಡಿಯೋ ಮಾಲೀಕರ ಅಪಾದವಾದ ಇವಾಗ ನಂಬಿಕೆ ಇದೆ ಅವ್ರಿಗೆ. ನಮಗೆ ಕೆಲವು ಅವರಿಗೆ ಒಂದು ಸ್ವಲ್ಪ ತುಂಬ ತೊಂದರೆಗಳಾಯಿತು ಅಭಿಮಾನಿಗಳಿಂದ, ಸರ್ಕಾರಗಳಿಂದ. ಅವರು ಅದಕ್ಕೆ ಇವತ್ತು ನನ್ನನ್ನು ಅವರು ದೂರ ಹಾಕಿದ್ದಾರೆ. ಗೊತ್ತಿಲ್ಲ ಎಂತಕ್ಕೇನು ಗೊತ್ತಿಲ್ಲ. ನನ್ನ ಹತ್ರ ಚೆನ್ನಾಗಿದ್ರು 8 ವರ್ಷ, ಇವತ್ತು ನನ್ನನ್ನು ದೂರ ಹಾಕಿದ್ದಾರೆ 6 ತಿಂಗಳಿಂದ. ಆದರೆ ನಾನು ಸರ್ಕಾರದ ಹತ್ರ ಏನು ಹತ್ಕೊಂಡೆ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೆ. 2017ರಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೆ 10 ಕುಂಟೆ ಬಗ್ಗೆ. ಇವತ್ತು ಆ ದಾಖಲೆ ಇದ್ದಿದ್ದಕ್ಕೆ ಇವತ್ತು ನನಗೆ ಕಳೆದ 2 ವರ್ಷಗಳಿಂದ ಹುಟ್ಟುಹಬ್ಬದ ಕಾರ್ಯಕ್ರಮಗಳಿಗೆ, ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳಿಗೆ ನಮಗೆ ಸರ್ಕಾರ ಅನುಮತಿ ಕೊಡ್ತಾ ಇದೆ. ಇವತ್ತು ನಾವು ಏನಾದರೂ ನಾನು ಹೋರಾಟ ಮಾಡ್ಕೊಂಡು ಬಂದಿರಲಿಲ್ಲ 2017ರಿಂದ ಅಂದಿದ್ರೆ ಇವತ್ತು ನಾವು ಬೀದಿಲಿ ನಿಂತ್ಕೋಬೇಕಾದ ಅಭಿಮಾನಿಗಳು ಇವತ್ತು ಎಂಥ ತೊಂದರೆ ಸಿಗಾಕೋತಾ ಇದೀವಿ ಅನ್ನೋ ನಮ್ಗೆ ಗೊತ್ತಿಲ್ಲ. ಇವತ್ತು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಕೊಟ್ಟರು, ಅವ್ರದ್ದೇನು ತಪ್ಪಿಲ್ಲ. ಸರ್ಕಾರ ಅವತ್ತು ಅಲ್ಲೇ ಕ್ಲೋಸ್ ಮಾಡಿದ್ರು 2018ರಲ್ಲಿ. ಕುಮಾರಸ್ವಾಮಿ ಅವರು ಪಾಪ ರೆಫರ್ ಮಾಡಿದ್ರು. ಅದು ಅಧಿಕಾರಿಗಳು ಕರೆಕ್ಟಾಗಿ ಕೋರ್ಟ್ಗೆ ನೋಡಿ ಸರ್ಕಾರ 2016ರಲ್ಲಿ ಸಿದ್ದರಾಮಯ್ಯರು ಕೊಟ್ಟರು. ಇಲ್ಲಿ 5 ವರ್ಷ ಆದರೂ ಸ್ಮಾರಕ ಆಗಿಲ್ಲ ಅಂತ ಅಲ್ಲಿ ಕೊಟ್ಟರು ಜಾಗ. 2016 ಕೊಟ್ಟಮೇಲೆ ನಾವು ಇಲ್ಲಿ 2017ರಿಂದ ನಾವು ಸಂಧಾನ ಮಾಡಿಕೊಂಡು ಮಾಲೀಕರು ಜಿಲ್ಲಾಧಿಕಾರಿ ನಾವೆಲ್ಲ ಕೆಲಸ ಮಾಡಿದ್ದೀನಿ. ನಾನು 10 ಕುಂಟೆ ಕೊಟ್ಟ ಮೇಲೆ ಸರ್ಕಾರ ಕ್ಲಿಯರ್ ಮಾಡಬೇಕಾಯ್ತು. ಕ್ಲಿಯರ್ ಮಾಡಿರೋರು DC ವಿ ಶಂಕರ್ ಅವ್ರನ್ನ ಇವಾಗಲೂ ನಾವು ಕೈ ಮುಗಿತೀವಿ. ಇವತ್ತು ನಾವು ಪುಣ್ಯಭೂಮಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಅಲ್ಲಿ ಉತ್ಸವ ಮಾಡ್ತಾ ಇದ್ದೀವಿ ಅಂದರೆ ಸನ್ಮಾನ್ಯ ವಿ ಶಂಕರ್ ಅವರೇ ಕಾರಣ. ಇವತ್ತು ಅವ್ರನ್ನ ನಾವು ಸಹಾಯ ಗಂಟನ್ನು ನಾವು ಮರೆಯಲ್ಲ, ಅವ್ರು ಕೈ ಮುಗಿತೀನಿ. ಅಂಥ ದಕ್ಷ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಬಂದಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಪವರ್ ಆಗಿದ್ದರೆ ಯಾವ CM ಬೇಕಿಲ್ಲ, ಯಾವ ಬೇರೆ ಮಿನಿಸ್ಟ್ರಿಗಳು ಬೇಕಿಲ್ಲ. ಅವ್ರ ಹತ್ರ ಪವರ್ ಇರ್ತೈತೆ. ಆದರೆ ಯಾವ ದಕ್ಷ ಅಧಿಕಾರಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ. ಬಂದ 5 ಜನ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಇವತ್ತು ಹೈಕೋರ್ಟ್ಗೆ ಯಾವಾಗ 6 ತಿಂಗಳಿಂದ ಉಲ್ಟಾ ಹೊಡೆದ್ರು ಅಭಿಮಾನ ಸ್ಟುಡಿಯೋ ಮಾಲೀಕರು ನಾವು ಬರ್ಕೊಟ್ಟಿಲ್ಲ ಅಂತ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಇವತ್ತು ನಾನು ಅವ್ರ ಹತ್ರ ನಿಷ್ಠುರ ಮಾಡ್ಕೊಂಡೆ. ಕಾರ್ಯಕ್ರಮದ ವಿಷಯದಲ್ಲಿ ಯಾರಿಗೋ ಏನೋ ಮಾಡೋಕ್ಕೆ ಹೋಗಿ ನಾನು ಅವ್ರನ್ನ ನಿಷ್ಠುರ ಮಾಡ್ಕೊಂಡೆ. ಹಿಂಗೆ ನಾವು ಯಾರಿಗೋ ಏನೋ ದಾನ ಮಾಡೋಕ್ಕೆ ಹೋಗ್ತೀವಿ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಿಂಗಾಗಿ ಬಿಡಿ, ಅದೆಲ್ಲ ಮಾತಾಡೋದು ಬೇಡ. ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ನನ್ನಿಂದ ಏನಾದರೂ ತಪ್ಪಾಗಿದೆ, ಇವಾಗಲೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರು, ಗಣೇಶರು ಇರ್ಬೋದು, ಕಾರ್ತಿಕ್ ಇರ್ಬೋದು, ನಮಗೆ CM ನೀವೇ, ವಿಷ್ಣುವರ್ಧನ ಪ್ರತಿಷ್ಠಾನ ಅಧ್ಯಕ್ಷರು ನೀವೇ, ಜಿಲ್ಲಾಧಿಕಾರಿ ನೀವೇ, ತಹಸೀಲ್ದಾರು ನೀವೇ. ಜಾಗ ನಿಮ್ಮದು. ನಾನು 2 ತಪ್ಪು ಮಾತಾಡಿದ್ರೆ ಈ ಮಾಧ್ಯಮದ ಮುಖಾಂತರ ನನ್ನ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇನ್ಮೇಲೆ ನಮಗೆ ಅಭಿಮಾನಿಗಳಿಗೆ ತೊಂದರೆ ಕೊಡಬೇಡಿ. ನಾನು ಟ್ರಸ್ಟ್ ಮಾಡಿದ್ದೀನಿ ಈ ಅಪ್ಪನಿಗೋಸ್ಕರ. ವಿಷ್ಣುಜಿ ಅವರ ದತ್ತುಪುತ್ರ 35 ವರ್ಷ ಇದ್ರು. ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದಾಗ ಸೇವೆ ಮಾಡಿದ್ರು. ಅವ್ರ ತಾಯಿಗೂ ಅಗ್ನಿಸ್ಪರ್ಶ ಮಾಡಿದ್ರು. ಅಂತ ನಾನು ಸಂಘಟನೆ ಕಟ್ಕೊಂಡಿದ್ದೀನಿ, ವಿಷ್ಣು ಜನ ಸಂಘಟನೆ 8 ವರ್ಷ. ನಾನು ಇಲ್ಲಿವರೆಗೂ ಮೆಂಬರ್ಶಿಪ್ ಮಾಡಿಲ್ಲ. ಟ್ರಸ್ಟ್ ಇವ್ರಿಗೋಸ್ಕರ ಮಾಡಿದೆ. ಕೆಲವೇ ನಮ್ಮ ಹಿತಶತ್ರುಗಳು ಇವ್ರ ಪೂಜೆ ಮಾಡ್ಸಕ್ಕೆ ಹಿಂದೆ ಮುಂದೆ ನೋಡಿದ್ರು. ಎಂಥ ದುರಂತ! ಡಾಕ್ಟರ್ ವಿಷ್ಣುವರ್ಧನ್ ಅವರು ದುರಂತ ನಾಯಕ, ವಿಷ್ಣುಜಿ ಅವರ ಅಗ್ನಿಸ್ಪರ್ಶ ಮಾಡಿದ ಶ್ರೀಧರಮೂರ್ತಿನ ದುರಂತ ನಾಯಕ, ವಿಷ್ಣುಜಿ ಅವರಿಗೋಸ್ಕರ 2017ರಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಅಭಿಮಾನಿನ ದುರಂತ ನಾಯಕ. ಇವತ್ತು ನಮ್ಮ ಪರಿಸ್ಥಿತಿ ಈ ರೀತಿ ಆಗಿದೆ.
ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.